ತುಲಾ ರಾಶಿಗೆ ಗುರುವಿನ ಅನುಕೂಲ ಚೆನ್ನಾಗಿದೆ. ಬೇರೆ ಯಾವ ಗ್ರಹರ ಅನುಕೂಲವೂ ಇಲ್ಲದ ತಿಂಗಳುಗಳಲ್ಲಿ ಇದ್ದೀರಿ. ಸೊ ಮಧ್ಯಮ ಕ್ರಮಾಂಕದಲ್ಲಿ ಏನು ಡಿಫೆನ್ಸಿವ್ ಬ್ಯಾಟ್ಸ್ಮನ್ ಅಂತೇನು ಹೇಳ್ತೀವಿ, ಟೆಸ್ಟ್ ಮ್ಯಾಚ್ ಥರ ಇರುತ್ತೆ ಈ ವರ್ಷ ಅವರಿಗೆ ಅಂತ. ಕ್ವಿಕ್ಕಾಗಿ ಏನು ನಡೆಯುವಂಥದ್ದು ಏನಿಲ್ಲ, ಶುಭ ಕಾರ್ಯಗಳಿಗೇನು ಕೊರತೆ ಇಲ್ಲ, ಆದರೂ ಎಲ್ಲ ಆಯಿತು ಅಂತಲೂ ಏನಿಲ್ಲ. ಈ ರೀತಿಯ ಒಂದು ವರ್ಷ ಆಗಿರ್ತದೆ 26. ಈ ಪಶ್ಚಿಮ ದೇಶಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಇದು ಹೆಚ್ಚು ಲಾಗೂ ಆಗ್ತದೆ, ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿಗೆ ಗುರುವಿನ ಬಲ ಬರಬೇಕು, ಅಷ್ಟೇ, ಬರಲ್ಲ. ಇನ್ನು ಜೂನ್ ಕಳಿಬೇಕು. ಅಲ್ಲಿವರೆಗೂ ಸ್ವಜನರು, ಸ್ವಕೀಯರು, ನಮ್ಮ ಸುತ್ತೂರೇ ಇರ್ತಕ್ಕಂಥವ್ರದ್ದೇ ಕೂಡ ಯಾರನ್ನ ನಂಬಬೇಕು, ಯಾರನ್ನ ನಂಬಾರದು ಅಂತನ್ನೋದು ಗೊತ್ತಾಗಲ್ಲ ವೃಶ್ಚಿಕ ರಾಶಿಗೆ. ಸಿದ್ದರಾಮಯ್ಯನವರು ವೃಶ್ಚಿಕ, ಈಶ್ವರಪ್ಪ ವೃಶ್ಚಿಕ, ಯಡಿಯೂರಪ್ಪ ವೃಶ್ಚಿಕ, ನರೇಂದ್ರ ಮೋದಿ ವೃಶ್ಚಿಕ, ಡೊನಾಲ್ಡ್ ಟ್ರಂಪ್ ವೃಶ್ಚಿಕ, ನಿತೀಶ್ ಕುಮಾರ್ ವೃಶ್ಚಿಕ, ರಾಹುಲ್ ಗಾಂಧಿ ವೃಶ್ಚಿಕ ಅಲ್ಲ, ಒಂದು ಅಂಶದಲ್ಲಿ ಧನುರ್ರಾಶಿ. ಸೊ ಇವರು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರ ಅಂತ. ಎಲ್ಲ ಅಧಿಕಾರದಲ್ಲಿರೋರು, ಅಧಿಕಾರದಲ್ಲಿ ಪೀಡಿತರು, ಅಧಿಕಾರದಿಂದ ಪೀಡಿತರು ಎಲ್ಲರೂ ವೃಶ್ಚಿಕ ರಾಶಿಯವರಿದ್ದಾರೆ. ಅವರಿಗೆ ಚತುರ್ಥ ಪಂಚಮದಲ್ಲಿ ಪಾಪಗ್ರಹರು ಇದ್ದಾಗ ಸುಖಹೀನಶ್ಚ ಅಂತ ಅರ್ಥ. ಸುಖವಿರಲ್ಲ ಅಷ್ಟೆ, ಅಧಿಕಾರ ಇರುತ್ತೆ, ಆದರೆ ಏನು ಪ್ರಯೋಜನಕ್ಕೆ ಬರಲ್ಲ. ಆ ರೀತಿಯ ದೋಷಗಳು ಇದೆ. ನರಸಿಂಹದೇವರ ಹೋಮಗಳು, ನರಸಿಂಹಯಾಗ, ಭೂವರಾಹ ಯಾಗಗಳು, ಗ್ರಹಶಾಂತಿಗಳು, ದುರ್ಗಾರಕ್ಷೆ ಇತ್ಯಾದಿಗಳನ್ನು ಬಲ್ಲವರಿಂದ ತಿಳ್ಕೊಂಡು ಅದನ್ನು ಮಾಡಿಕೊಳ್ತಾ ಹೋಗಬೇಕು. ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರು, ಜನರಲ್ ಪಬ್ಲಿಕ್ ಕೂಡ ತಮ್ಮ ಇತಿಮಿತಿಯಲ್ಲಿ ನರಸಿಂಹದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ವಿಷಮ 12 ರಾಶಿಯಲ್ಲಿ ಬೆಸ್ಟ್ ವೃಷಭ, ವರ್ಸ್ಟ್ ವೃಶ್ಚಿಕ. ಈ ವರ್ಷ ಮಧ್ಯದವರೆಗೂ ಹಿಂಗೆ ಇರ್ತದಲ್ಲಿ, ಇನ್ನೆಂತ ಹೇಳೋದು, ಜೂನ್ ಫಸ್ಟ್ ವೀಕ್ವರೆಗೂ ಹಿಂಗೆ ಇರ್ತದೆ. ಆಮೇಲೆ ಇನ್ನು 6 ತಿಂಗಳಿಗೆ ಬಂದು ಇನ್ನು 5 ತಿಂಗಳಿಗೆ ಮತ್ತೆ ಡಿಸೆಂಬರ್ ಬಂದೇ ಬಿಡುತ್ತೆ, ಮತ್ತು 27ಕ್ಕೆ ಬರಬೇಕು ನಾವೆಲ್ಲಿ. ಸೊ ಈ ರೀತಿಯ ಸಮಯ ಇರೋದರಿಂದ 50-50 ಬದಲಾವಣೆ 26. ಧನುರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಗುರುವಿನ ಅನುಕೂಲ ಯಾವ ರೀತಿ ಈ ವರ್ಷ ನಡೀತಾ ಇದೆ, ಮಧ್ಯದ ವರ್ಷದವರೆಗೂ ಹಾಗೇ ಇರ್ತದೆ. ಶನಿಯ ಬದಲಾವಣೆಯೂ ಏನೂ ಇಲ್ಲ. ಸ್ವಲ್ಪ ಆಯಾಸಗಳು, ಪಿತ್ತ ಪ್ರಕೋಪಗಳು, ಪಿತ್ತ ನೆತ್ತಿಗೆ ಏರ್ತು ಅಂತಾರೆ ನೋಡಿ, ಆ ರೀತಿಯ ದೋಷಗಳು. ಅದು ಸ್ಥಿರ ರಾಶಿಯೂ ಆಗಿರೋದ್ರಿಂದ, ವಾತ ಗುರುವಿನ ರಾಶಿಯೂ ಆಗಿರೋದ್ರಿಂದ ಪಿತ್ತ ದೋಷಗಳು ಬರ್ತದೆ, ಕುಜ ಮತ್ತು ರವಿಯ ಪ್ರಭಾವಗಳಿಂದ. ಸೊ ಆರೋಗ್ಯದ ಬಗ್ಗೆ ಪಿತ್ತ ಏರದೇ ಇರುವಂತೆ ನಿಮ್ಮ ಆಹಾರ, ವಿಹಾರ, ಪಾನೀಯ, ಸಂಘ ಎಲ್ಲವೂ ಇದ್ದರೆ ಬ್ಯಾಲೆನ್ಸ್ ಆಗಿ ಒಳ್ಳೆಯದಿರ್ತದೆ ಧನುರ್ರಾಶಿಗೆ. ಇಲ್ಲದೆ ಹೋದರೆ ಅನುಭವಿಸ್ಬೇಕಾಗತ್ತೆ. ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆರೋಗ್ಯದ ವಿಷಯದಲ್ಲಿ. ಮಕರ ಮತ್ತು ಕುಂಭ ಬಹುತೇಕ ಒಂದೇ ರೀತಿ. ಮಕರಕ್ಕೆ ಇದು ಬರ್ತದೆ, ಏನು ಗುರುವಿನ ಅನುಕೂಲ ಇಲ್ಲ, ಜೂನಲ್ಲಿ ಬರ್ತದೆ. ಕುಂಭಕ್ಕೆ ಇವಾಗ ಗುರುವಿನ ಅನುಕೂಲ ಇದ್ದೆ, ಜೂನಿಂದ ಗುರುವಿನ ಅನುಕೂಲ ಇಲ್ಲ. ಸೊ ಈ ಬ್ಯಾಲೆನ್ಸಿಂಗ್ ಏನಿದೆ ಅದು ಮುಂದುವರಿತದೆ.
ಈ ಸಣ್ಣ ಬದಲಾವಣೆ ಈಗ ಹೇಗಿದೆ ಹಾಗೆ ಮುಂದುವರಿತದೆ. ಅವ್ರಿಗೂ ಕೂಡ ನಾನು ಮಕರಕ್ಕೆ ಹೇಳಿದಂತೆ, ಅಥವಾ ಮಕರದಲ್ಲೇ ಹೇಳ್ತಿರೋದು, ಧನುರಾಶಿಗೆ ಹೇಳಿದಂತೆ ಪಿತ್ತ ಪ್ರಕೋಪಗಳು ಉಂಟಾಗ್ತಕ್ಕಂಥ ಇದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. ಮಕರ ಮತ್ತು ಕುಂಭದವರಿಗೆ ಇದು ಕಾಮನ್ ಫ್ಯಾಕ್ಟರ್. ಇದು ಎಲ್ಲದಕ್ಕಿಂತ ಆರಂಭದಲ್ಲಿ ಹೇಳಿದಂತೆ ಏಪ್ರಿಲ್ 2ನೇ ವಾರದವರೆಗೂ ಜನ, ಸಂಘ, ಮಾತು, ಆಹಾರ, ಆಲೋಚನೆ ಎಲ್ಲದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿರೋರು ಮಕರ ಮತ್ತು ಕುಂಭರಾಶಿಯವರು. ಏನಪ್ಪ ಇವರು ಇಷ್ಟು ಕಾಳಜಿ ನಾವು ಎಳೆ ಮಕ್ಕಳ ಜನ ಅಂತಂತ ನಾವು ನಾನಾ ಸಂಕಷ್ಟಗಳನ್ನು ಪ್ರತಿದಿನ ನೋಡ್ತಕ್ಕಂಥ ಜನ. ಹಾಗಾಗಿ ಜನ ಎಷ್ಟು ಕಷ್ಟಪಡ್ತಾರೆ ಅರಿವಿಲ್ಲದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಹೌದು. ಅದಕ್ಕೆ ಏನೇನು ಹೇಳಿರ್ತೀನಿ, ಆಹಾರ, ವಿಹಾರ, ಪಾನೀಯ, ಮಾತು, ಆಲೋಚನೆ, ಸಂಘ ಗಮನ ಇಟ್ಕೊಳ್ಳಿ ಅಂತಷ್ಟೆ. ಸರಿ ಗುರುಜಿ, ಇನ್ನು ಮುಂದಿನ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ. ಇನ್ನು ಉಳಿದಿದ್ದು ಮೀನರಾಶಿ ಒಂದೇ. ಮೀನರಾಶಿಯವರಿಗೂ ಕೂಡ ಮಧ್ಯಮ ಕ್ರಮಾಂಕದ ವರ್ಷ. ಶನಿಯ ಒಂದು ಜನ್ಮ ಶನಿಯ ಒಂದು ವರ್ಷವೂ ಇನ್ನೊಂದೂವರೆ ವರ್ಷ ಇದೆ, 2 ವರ್ಷ ಇದೆ ಇನ್ನು. ಅದೊಂದು ಕಳೆದ್ರೆ ಶನಿಯ ಬಾಧೆಯು ಮುಂದೆ ಹೋಗ್ತದೆ. ಗುರುವಿನ ಅನುಕೂಲವು ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಕ್ಕಂಥದ್ದು. ಸದಭೀಷ್ಟಗಳು, ಕೆಲವೆಲ್ಲ ಅನುಕೂಲಗಳು ಏನು ಅಪೇಕ್ಷೆ ಪಡ್ತಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಅದೆಲ್ಲವೂ ಕೈಗೂಡ್ತಕ್ಕಂತಹ ವರ್ಷ. ಯಾವುದು? 26ನೇ ಇಸ್ವಿ ಮೀನರಾಶಿಯವರಿಗೆ. ಓವರಾಲ್ 2026 ನಾನಾಗಲೇ ಹೇಳಿದಂತೆ ಮಧ್ಯಮ ಕ್ರಮಾಂಕ, ತುಂಬ ಬದಲಾವಣೆಯೂ ಇಲ್ಲ. 25ರಲ್ಲಿ ಹೇಗಿತ್ತೋ ಅದರ ಅರ್ಧದಷ್ಟು ಅದು ಮುಂದುವರಿತದೆ. ಇನ್ನು ಅರ್ಧ ಬದಲಾವಣೆ ಆಗ್ತದೆ. ಯುಗಾದಿಗೆ ಸೇರಿದಾಗ ಅದರ ವಿಶೇಷ ಇತರೆ ಬದಲಾವಣೆಗಳು ಖಂಡಿತ. ಗುರುಜಿ, ಈ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದನ್ನು ನೀವು ಹೇಳಿದ್ರಿ, ಮಾಹಿತಿ ಕೊಟ್ಟರೆ ಅದರ ಬಗ್ಗೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಶಿಗಳಿಗೆ ಬಹಳ ಕೆಟ್ಟದಾಗಿರುತ್ತೆ ಅನ್ನೋದನ್ನು ಹೇಳಿದ್ರಿ. ಯಾವ ರಾಶಿಗೆ ಹಾಗಾದರೆ ಬಹಳ ಶುಭ ಇರುತ್ತೆ? ಜೊತೆಗೆ ವೃಷಭ ಅಂತ ಹೇಳಿದ್ರಿ, ಅದರ ಜೊತೆಗೆ ಇನ್ನಷ್ಟು ರಾಶಿಗಳು ಯಾವುದಾದ್ರೂ ಆ್ಯಡ್ ಆನ್ ಆಗುತ್ತಾ, ಅಥವಾ ಯಾವ ರಾಶಿಗೆ ಬಹಳ ಅಶುಭ, ಅವ್ರು ಏನು ಮಾಡಬೇಕು? ವೃಷಭ ಮತ್ತು ವೃಶ್ಚಿಕ 2 ಎಕ್ಸ್ಟ್ರೀಮ್ ಹೇಳಿದ್ದೀನಿ ಆಯಿತಾ. ಅದನ್ನು ಅವರು ಗಮನ ಇಟ್ಕೊಳ್ಳೋದು. ಇನ್ನು ವಿಶೇಷವಾದ ಫಲಿತಗಳಾಗ್ತಕ್ಕಂಥದ್ದು ಗುರುವು ಬದಲಾವಣೆ ಆದ ನಂತರವೇ, ಇಲ್ಲಿ ಜೂನ್ ನಂತರವೇ. ಮಿಕ್ಕಿದ್ದೆಲ್ಲ ಸಾಧಾರಣವೇ, ಅದಂಥ ವಿಶೇಷ ಏನು ಬದಲಾವಣೆ ಏನು ಇರೋದಿಲ್ಲ. ಮತ್ತು ಅಪಾಯ ಕೋಟಿಗಳಿಗೆಲ್ಲ ಉಪಾಯ ಒಂದೇ. ಅಪಾಯ ಕೋಟಿಗಳಿಗೆಲ್ಲ ಉಪಾಯ ಒಂದೇ. ಪುರಂದರ ವಿಠಲ ಎಂದು ಬೋರಿಟ್ಟು ಕೂಗಿ ಕರೆವ ಉಪಾಯ ಒಂದೇ ಅಂತ. ಸದಾ ಭಗವಂತನ ನಾಮಸ್ಮರಣೆ ಮಾಡುವವರಿಗೆ ಯಾವ ಅಪಾಯವೂ ಬರುವುದಿಲ್ಲ. ಈ ರಾಶಿ ಆ ರಾಶಿ ಅನ್ನೋದು ಒಂದು ವ್ಯಾವಹಾರಿಕ ಸತ್ಯ. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದು ಸಾಧನೆ.